ನನ್ನ ಹೆಸರು ಮೊಹಮ್ಮದ್ ಬದರುದ್ದೀನ್ ಫೈಸಿ ಕಡಬ. ನಾನು ಕುರ್ಆನ್ ಬರೆಯುತ್ತಾ ಇದ್ದೇನೆ. ಈ ಕುರ್ಆನ್ ಬರಹಕ್ಕೆ ಒಂದು ದಿನದಲ್ಲಿ 18 ಗಂಟೆಗಳ ಕಾಲ ನಾನು ಬರೆಯುತ್ತಾ ಇದ್ದೇನೆ. 24 ಗಂಟೆಗಳಲ್ಲಿ ಬರಹಗಳ ಮೂಲಕ ಏನನ್ನು ಸಾಧಿಸಬಹುದು ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ಅಲ್ ಕವಾಕಿಬ್ ದುರಿಯಾ ಫಿ ಮದಹಿ ಖೈರುಲ್ ಬರಿಯಾ ಎನ್ನುವಂತಹ ಒಂದು ಬರಹವನ್ನು 21 ತಾಸುಗಳ ಕಾಲ ಬರೆದು 36 ಮೀಟರ್ ಒಳಗೊಂಡಂತಹ ಬುರ್ದ ಬರೆದು ನಾನು ವಿಶ್ವ ದಾಖಲೆ ಅಂತ ಹೇಳಿದರೆ ವರ್ಲ್ಡ್ ರೆಕಾರ್ಡ್, ಟ್ಯಾಲೆಂಟ್ ರೆಕಾರ್ಡ್ಗೆ ನಾನು ಆಯ್ಕೆಗೊಂಡಿರುವುದು ನನಗೊಂದು ಸಂತಸದ ವಿಷಯ ಕೂಡ ಆಗಿದೆ. ಅದು ಅಲ್ಲದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೂ ಅದಕ್ಕೂ ನಾನು ತೆರೆಗಡೆಗೊಂಡಿದ್ದೇನೆ. ಝೀನತ್ ಬಕ್ಷ್ ಮಕಾಮನ ಈ ಒಂದು ಪರಿಸರದಲ್ಲಿರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮದ್ರಸಾ ಮ್ಯಾನೇಜ್ಮೆಂಟ್ ಇದರ ಒಂದು ಕಚೇರಿಯ ಒಂದು ರೂಮ್ ನನಗೆ ಲಭ್ಯಗೊಂಡಿದೆ. ಅದು ಅಲ್ಲಿಯ ದಕ್ಷಿಣ ಕನ್ನಡ ಮ್ಯಾನೇಜ್ಮೆಂಟ್ ಅವರೇ ನೀಡಿರುವುದಾಗಿದೆ ಇದು ಬರಹಕ್ಕಾಗಿ. ಬಹುಶಃ ಈಗ 10 ಜುಝ್ಇನವರೆಗೆ ನಾನು ತಲುಪಿದ್ದೇನೆ. 9ನೇ ಜುಝು ಕಳೆದು ಈಗ 10ನೇ ಜುಝ್ಇಗೆ ನಾನು ಬರೆಯಲು ಪ್ರಾರಂಭಿಸಿದ್ದೇನೆ. ಒಂದು ದಿನ 18 ತಾಸುಗಳ ಕಾಲ ಒಂದು ಜುಝ್ಅನ್ನು ನಾನು ಬರೆಯುತ್ತೇನೆ. ನಿದ್ದೆ ಬರುವುದಕ್ಕೂ ಈ ಬರಹ ಬಿಡುತ್ತಾ ಇಲ್ಲ. ಬರಹಕ್ಕೆ ಕಾಲಿಟ್ಟರೆ ನನಗೆ ನಿದ್ದೆ ಎನ್ನುವುದು ಇಲ್ಲವೇ ಇಲ್ಲ. 5 ಕಿಲೋಮೀಟರ್ 400 ಮೀಟರ್ ಎಂಬಂತೆ, ಅಂದರೆ 5 ಕಿಲೋಮೀಟರ್ವರೆಗೆ ಬರಲು ಸಾಧ್ಯ ಎನ್ನುವುದನ್ನು ನಾನು ಇದನ್ನು ಚೆಕ್ ಮಾಡಿ ನೋಡಿರುವೆನು. ಇನ್ಶಾ ಅಲ್ಲಾಹ್ ಇದನ್ನು ನಾನು ಗಿನ್ನಿಸ್ ರೆಕಾರ್ಡಿಗೆ ತಲುಪಿಸಬೇಕು ಎನ್ನುವಂತಹ ಒಂದು ಸಂತಸದಲ್ಲೂ ಕೂಡ ನಾನಿದ್ದೇನೆ. ನಾನು ಬರಹ ಅಂತ ಹೇಳಿದರೆ ನನ್ನ ಔಷಧಿ. ಬರಹಕ್ಕೆ ನನಗೆ ಪ್ರೇರಣೆ ನೀಡಿದಂತಹ ಶಕ್ತಿ ನನ್ನ ತಂದೆ, ನನ್ನ ತಾಯಿ. ಅದರ ಮೊದಲು ಅವರಿಗೆ ಪ್ರೇರಣೆ ನೀಡಿದಂತಹ ಒಂದು ವಸ್ತು ಸೈಂಟ್ ಜೋಕಿಮ್ಸ್ ಇದರ ರಿಟೈರ್ಡ್ ಆಗಿರ್ತಕ್ಕಂತಹ ಶಿಕ್ಷಕರು ಜಾನ್ ವೇಗಸ್ ಸರ್ ಇವರಾಗಿದ್ದರೆ. ನನ್ನ ಎಲ್ಲ ಆರ್ಟ್ ವರ್ಕ್, ಅದೇ ರೀತಿ ಚಿತ್ರಕಲೆಯ, ಅದೇ ರೀತಿ ಬರಹಗಳ ಒಂದು ಅಂಶ ಎನ್ನುವುದರಲ್ಲಿ ನನಗೆ ಬಹಳ ಸಂತಸ ಇದೆ. ತದನಂತರ ನಾನು ತಲುಪಿದಂತಹ ಸಂಸ್ಥೆಯಾಗಿದೆ ಕರ್ನಾಟಕ ಇಸ್ಲಾಮಿಕ್ ಸೆಂಟರ್ KEC ಕುಮ್ರಾ. ನನಗೆ ಬರಹ ಅಂತ ಹೇಳಿದರೆ ಖುಷಿ. ಬರೆಯಲು ಪ್ರಾರಂಭಿಸಿದರೆ ನನಗೆ ಇನ್ನಿತರ ಲೋಕ ನನಗೆ ಕಾಣಲ್ಲ. ಇದು ನನ್ನೊಂದು ಟಾನಿಕ್ ಅಂತ ಹೇಳಿದೆ. ನನಗೆ ತಲೆನೋವಾದರೆ ನಾನು ಬರೀತೀನಿ, ನನ್ನ ತಲೆನೋವು ಹೋಗುತ್ತೆ. ನಾನು ಬರೆಯದೇ ಇದ್ದರೆ ನನಗೆ ತಲೆನೋವಾಗುತ್ತೆ. ನಾನೇ ಬರೆಯುತ್ತಿರುವಾಗ 2ನೇ ತರಗತಿ ನನ್ನ ಮಗಳು ಬಂದು ಇದನ್ನು ನೋಡಿ ಮನೆಯಲ್ಲಿ ಹೋಗಿ ಒಂದು 3 ಪೇಜ್ ಕುರ್ಆನನ್ನು ಅವಳು ಬರೆದಿದ್ದಾಳೆ. ಒಂದು ಜುಝ್ಇಗೆ 20 ಪೇಜ್, ಈ ಕುರ್ಆನಲ್ಲಿರ್ತಕ್ಕಂಥ 20 ಪೇಜಿಗೆ 170 ಪೇಪರ್ ವರ್ಕ್ ಆಗುತ್ತೆ. ಒಂದು ಜುಝ್ಇಗೆ 14,000ಕ್ಕಿಂತ ಮೇಲೆ ಈ ಒಂದು ಬರಹಕ್ಕೆ ಒಂದು ಜುಝ್ಇಗೆ ನಾನು ವಿನಿಯೋಗಿಸ್ತಾ ಇದ್ದೇನೆ. ಚೈನಾದಿಂದ ಎಕ್ಸ್ಪೋರ್ಟ್ ಆಗುವ ಮ್ಯಾಜಿಕ್ ಶೀಟ್ ಅಂತೇಳಿ, ಇದಕ್ಕೆ ಬೂಸ್ಟ್ ಹಿಡಿಯಲ್ಲ ಮಳೆಗಾಲದಲ್ಲಿ, ಅದೇ ರೀತಿ ಇಂಕನ್ನು ಇದು ಕುಡಿಯಲ್ಲ ಎನ್ನುವಂತಹ ಒಂದು ವಿಶೇಷವಾದ ಪೇಪರ್ ಆಗಿದೆ. ಈ 30 ದಿನಗಳ ಈ ಬರಹ ಜನವರಿ 4ಕ್ಕೆ ನಾನು ಪ್ರಾರಂಭಿಸಿದ್ದೇನೆ. ಫೆಬ್ರವರಿ 4ಕ್ಕೆ ಮುಗಿಸಬೇಕೆಂಬಂಥ